ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇದೀಗ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಇದೀಗ ಬಾಗಲಕೋಟೆಯ ಭವಿಷ್ಯ ಈಗ ಸದ್ಯದ ಮಟ್ಟಿಗೆ ಯಾವ ರೀತಿಯಾಗಿದೆ? ಈಗಾಗಲೇ ಸಾಕಷ್ಟು ಕುತೂಹಲ, ಸಾಕಷ್ಟು ಪ್ರಶ್ನೆಗಳಿರುವಂತದ್ದು, ಕೌಂಟಿಂಗ್ಗೆ ಕ್ಷಣ ಗಣನೆ ಆರಂಭ ಆಗಿದೆ. ಹೇಗಿದೆ ಎಲ್ಲ ವಾತಾವರಣ? ಎಸ್ ಹೌದು ವನಿತಾ, ಏನು ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆ ಇಂದು ಏನು ಮತ ಎಣಿಕೆ ಪ್ರಾರಂಭ ಆಗಿದೆ. ಈ ಬಾಗಲಕೋಟೆಯ ನವನಗರದ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಾರಂಭ ಆಗುತ್ತದೆ. ಏನು ಸಾಕಷ್ಟು ಕುತೂಹಲ ಕೆರಳಿಸುವಂತ ಈ ಬಾಗಲಕೋಟೆ ವಿಧಾನಸಭೆಯ ಉಪಚುನಾವಣೆ ಕೆಲವೇ ಕ್ಷಣದಲ್ಲಿ ಒಂದು ಮತದಾನ ಏನು ಮತ ಎಣಿಕೆ ಪ್ರಾರಂಭ ಆಗಲಿ. ಈಗ ನಾವು ಏನು ಈ ತೋಟಗಾರಿಕೆ ವಿಶ್ವವಿದ್ಯಾಲಯ ಮುಂದೆ ಇದ್ದೀವಿ. ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಪ್ರಾರಂಭ ಆಗುತ್ತದೆ. ಏನು ಏಪ್ರಿಲ್ 9ರಂದು ಮತದಾನ ಆಗಿತ್ತು. ಆ ಮತದಾನ ಆಗಿರುವಂತ ಬಳಿಕ ಏನು ಈ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಭದ್ರತಾ ಕೊಠಡಿಯಲ್ಲಿ ಈ ಅಭ್ಯರ್ಥಿಗಳ ಭವಿಷ್ಯ ಒಂದು ಭದ್ರವಾಗಿತ್ತು. ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರು ಸ್ಪರ್ಧೆ ಕಣದಲ್ಲಿದ್ದರು. ಅದೇ ರೀತಿಯಾಗಿ ಬಿಜೆಪಿ ಪಕ್ಷದಿಂದ ವೀರಣ್ಣ ಚರಂತಿಮಠ ಅವರು ಒಂದು ಸ್ಪರ್ಧೆ ಕಣದಲ್ಲಿದ್ದರು. ಈ ಅಖಾಡದಲ್ಲಿ ಉಪಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಗಣ್ಯರು, ಕಾಂಗ್ರೆಸ್ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿ ಪ್ರಚಾರ ಕಾರ್ಯತಂತ್ರ ಮಾಡಿದ್ರು. ಮತ್ತು ಸತೀಶ್ ಜಾರಕಿಹೊಳಿ ಅವರ ತಂಡ ಏನು ಇಲ್ಲೇ ಠಿಕಾಣಿ ಹೂಡಿ ಅವ್ರದೇ ಆದಂತ ಒಂದು ಕಾರ್ಯತಂತ್ರ ಮಾಡಿತ್ತು. ಅಲ್ಲದೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ ಅವರ ಪರವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಏನು ಯಡಿಯೂರಪ್ಪ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಅದು ಅಲ್ಲದೆ ಏನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂತ ವಿಜಯಪುರದ ಶಾಸಕರಾಗಿರುವಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು. ಹೀಗೆ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಎರಡೂ ಪಕ್ಷಗಳಿಂದ ಒಂದು ಪ್ರಚಾರದ ಬಿರುಸಿನ ಪ್ರಚಾರ ಮಾಡಿದ್ರು. ತಮ್ಮದೇ ಆದಂತ ಒಂದು ಗೆಲುವಿನ ಕಾರ್ಯತಂತ್ರ ಮಾಡಿದ್ರು. ಹೀಗಾಗಿ ಏನು ಎರಡೂ ಪಕ್ಷದವರು ಈಗಾಗಲೇ ತಮ್ಮದೇ ಆದಂತ ಕೆಲವೊಂದು ಗೆಲುವಿನ ವಿಶ್ವಾಸ ಹೊಂದಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಇಲ್ಲಿ ಮತ ಎಣಿಕೆ ಪ್ರಾರಂಭ ಆಗುತ್ತದೆ. 9 ಗಂಟೆಯಿಂದ ಪ್ರಾರಂಭವಾದ ಮತ ಎಣಿಕೆ 11:30 ಅಥವಾ 12 ಗಂಟೆಗೆ ಇದು ಅಂತಿಮಗೊಳ್ಳಲಿದೆ. ಏಪ್ರಿಲ್ 9ರಂದು ನಡೆದಿರುವಂತ ಮತದಾನ ಸಮಯದಲ್ಲಿ ಒಟ್ಟು ಏನು 2,59,997 ಮತದಾರರಿದ್ದರು. ಅದರಲ್ಲಿ 1,78,000 ಇಲ್ಲಿವರೆಗೂ ಅಂದ್ರೆ ಸುಮಾರು 68% ಅಷ್ಟು ಮತದಾನ ಆಗಿತ್ತು. ಹೀಗಾಗಿ ಆ ಮತದಾನ ಬಳಿಕ ಏನು ರಾಜಕೀಯ ಏನು ವ್ಯಕ್ತಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಸಂಖ್ಯೆಯಲ್ಲಿ ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ಅವರೇ ಆದಂತ ಒಂದು ತಮ್ಮದೇ ಆದಂತ ಲೆಕ್ಕಾಚಾರ ಮಾಡಿಕೊಳ್ತಿದ್ರು. ಇಬ್ರು ಸಹ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೆ ಮತದಾನನ ಪ್ರಭು ಏನು ಮಾಡಿದ್ದಾರೆ ಎಂಬುದು ಈ 12 ಗಂಟೆಯ ನಂತರ ನಿಜವಾಗಿ ಒಂದು ಬಹಿರಂಗವಾಗಲಿದೆ. ಆಗ ಯಾರಿಗೆ ವಿಜಯಮಾಲೆ ದೊರಕಲಿದೆ, ಯಾರ ಕೊರಳಿಗೆ ವಿಜಯಮಾಲೆ ಆಗಲಿದೆ ಎಂಬುದೊಂದು ಒಂದು ಅಂತಿಮ ಒಂದು ಘಟ್ಟ ತಲುಪಲಿದೆ. ನಂತರ ಏನಾದರೂ ರಾಜಕೀಯ ಬೆಳವಣಿಗೆ ಆಗಲಿದೆ, ಏನೆಲ್ಲ ನಡೆಯಲಿದೆ ಎಂಬುದು ಮಾತ್ರ ಮತ್ತೆ ಕುತೂಹಲಕಾರಿ ಆಗಲಿದೆ ಅಂತ ಹೇಳ್ಬೋದು ವನಿತಾ. ಆನಂದ್, ಏನಂತ ಅಂದ್ರೆ ಒಂದು ಕಡೆ ಬಾಗಲಕೋಟೆಯಲ್ಲಿ ನೋಡಿ ನೆಕ್ ಟು ನೆಕ್ ಫೈಟ್ ಇರುವಂತದ್ದು. ಸೊ ಈ ಒಂದು ಫೈಟ್ ಇಂದ ಇದೀಗ ಸಂಪರ್ಕ ಕಡಿತಗೊಂಡಿರುವಂಥದ್ದು. ಮಾತನಾಡ್ತಿದ್ವಿ, ಈಗ ಬಾಗಲಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಬಟ್ ಅದರಲ್ಲಿ ನಮ್ಮ ಪ್ರತಿನಿಧಿ ಹೇಳ್ತಾ ಇರುವಂಥದ್ದು ಈಗಾಗಲೇ 68% ಅಲ್ಲಿ ಮತದಾನ ಆಗಿದೆ. 68% ಮತದಾನದಲ್ಲಿ ಮತದಾರ ಯಾರಿಗೆ ಎಷ್ಟು ಬಲವನ್ನ ತೋರಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಹವಾಗಿರುವಂಥದ್ದು ಅಂತ. ಬಟ್ ಈಗ ನೋಡಿ, ಒಂದು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಇದರ ಒಂದು ರಿಸಲ್ಟ್ ನಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಈಗ ಸದ್ಯಕ್ಕೆ ಇರುವಂತಹ ಬಾಗಲಕೋಟೆಯಲ್ಲಿ ಕಾವು, ಈಗ ಬೆಳಿಗ್ಗೆನೆ ಯಾವ ರೀತಿಯಾಗಿ ಕಾವು ತಾಪಮಾನ ಇದೆ ಅಂತ ಅಂದ್ರೆ, ಈ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟಿಂಗ್ ವಿಚಾರದಲ್ಲಿ ಅಭ್ಯರ್ಥಿಗಳಿಗೆ ಮಾತ್ರ ಅಲ್ಲ, ಅಲ್ಲಿರುವಂಥ ಜನಗಳಿಗೂ ಕೂಡ ಅದೇ ರೀತಿಯಾದಂಥ ಟೆನ್ಷನ್ ಇರುವಂಥದ್ದು. ಬಾಗಲಕೋಟೆ ಕ್ಷೇತ್ರವನ್ನ ಯಾರು ಗೆಲ್ತಾರಪ್ಪ, ಯಾರು ಈ ಅಧಿಕಾರವನ್ನ ಹಿಡಿದುಕೊಳ್ತಾರೆ, ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಜನಗಳಿಗೆ. ಬಟ್ ಈ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಗೆಲುವನ್ನು ಸಾಧಿಸುತ್ತಾ, ಅಲ್ಲಿ HY ಮೇಟಿಯ ಒಂದು ಅನುಕಂಪ ಅಲ್ಲಿ ವರ್ಕೌಟ್ ಆಗುತ್ತಾ, ಎಲ್ಲವೂ ಕೂಡ ಪ್ರಶ್ನಾರ್ಹವಾಗಿ ಇರುವಂಥದ್ದು.